RCBಯ ವಿಜಯೋತ್ಸವದ ಸಂಭ್ರಮದಲ್ಲಿ ಕೈಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಸೊ ಇವತ್ತು ಅಂದರೆ ಮಧ್ಯಾಹ್ನ 4 ಗಂಟೆಯಿಂದ 4:30ರ ಸುಮಾರಿಗೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ರು. ಈ ಒಂದು ಸ್ಥಳದಲ್ಲಿ ಏನು ಅಂತಂದರೆ ನಾವಿಲ್ಲಿ ತೋರಿಸ್ತಾ ಇರ್ತಕ್ಕಂತಹ ಗೇಟ್ ನಂಬರ್ 17 ಬಳಿ ಏನಿತ್ತು, ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಅಂದರೆ ಜನರು ಬರ್ತಾ ಇದ್ರು. ಒಳಗಡೆ ಹೋಗುವಂಥ ಪ್ರಯತ್ನಗಳು ಆಗ್ತಾ ಇತ್ತು, ನೂಕುನುಗ್ಲಾಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ 3 ಜನ ಅಂದರೆ ಇಲ್ಲಿಯೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಪ್ರತ್ಯಕ್ಷದರ್ಶಿ ಮಹೇಶ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮಹೇಶ್ ಅವರೇ, ಸಹಜವಾಗಿ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ನೂಕುನುಗ್ಲಿತ್ತು. ಅಂದರೆ 3 ಜನ ಸಾವನ್ನಪ್ಪಿರುವಂಥ ಸನ್ನಿವೇಶವನ್ನೇ ನೀವು ಕಣ್ಣಾರೆ ಕಂಡ್ರಿ. ಏನಾಯ್ತು ಎಕ್ಸಾಕ್ಟ್ ಆಗಿ ಅಂತ? ಸರ್, ನಾವು ಎಂಟ್ರಿ ಆಗಬೇಕಂತೇಳಿ ಬಂದ್ವಿ, ನಾವು ಬೇಗ ಬಂದ್ವಿ. ಸೊ ಬಂದು ಎಂಟ್ರಿ ಆಗೋದಕ್ಕೆ ನೋಡ್ತೀವಿ ಎಲ್ಲ ಬ್ಯಾರಿಕೇಡ್ ಎಲ್ಲ ಬಿದ್ದೋಗಿತ್ತು, ಜನ ಎಲ್ಲ ನೂಕುನುಗ್ಲಾಗಿದ್ರು. ಮುಂದೆ ಬಂದು ನೋಡಿದ್ರೆ ಅಲ್ಲಿ ಏನು ಜನದ ಮೇಲೆ ಜನ ರಾಸಿನೇ ಬಿದ್ದಿದ್ರು. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾರೆ ನನ್ನ ಮೇಲೆ ಎತ್ಕೊಳ್ಳಿ ಅಂತೇಳಿ. ಸೊ ಆ ರಿಕ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ಸ್ಪಂದಿಸೋದಕ್ಕೆ ಎಲ್ಲ ಕ್ರೌಡ್ಗಳು ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅವ್ರು ಇದೇಳ್ತಾರೆ ಅನ್ಕೊಂಡಿರೋ ಅಷ್ಟೊಂದು ಸೀರಿಯಸ್ ಆಗಿ ಆಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಸೊ ನಾವೇನು ಮಾಡಿದ್ವಿ, ಅದು ನೋಡಿದ ತಕ್ಷಣ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದೆ, ಕ್ರೌಡೆಲ್ಲ ಹಿಂದೆ ಹೋಗಿ ಅಂತೆಲ್ಲ ಕೈ ಮುಗಿದು ಕೇಳ್ಕೊಂಡೆ ಹಿಂದೆ ಹೋಗಿ ಅಂತೇಳಿ. ಆ ತಕ್ಷಣಕ್ಕೆ ಪೊಲೀಸ್ನವ್ರು ಕೂಡ ಬಂದರು. ನಾವು ಕಿಚ್ಚಾಡ್ದು ಕೂಗಾಡೋದು ನೋಡಿ ಆ ಪೊಲೀಸರು ಬಂದು ಕೂಡ ಅವರನ್ನು ತುಂಬ ಎಫರ್ಟ್ ಹಾಕಿ ಎಲ್ಲರೂ ಹಿಂದೆ ಕಳ್ಸೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಅದನ್ನು ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಕ್ರೌಡನ್ನ. ಸೊ ಆ ಸಂದರ್ಭದಲ್ಲಿ ಇರಿದಂಥ ಕೆಲವೇ ಜನಗಳನ್ನ ಕರ್ಕೊಂಡು ಒಬ್ಬರನ್ನ ಮೇಲೆತ್ತಿ ತೆಗೆದು ನೋಡೋಷ್ಟು ಕೆಳಗಡೆ ಪ್ಲಾಟ್ಫಾರ್ಮಲ್ಲಿ ಬಿದ್ದಿದ್ರಲ್ಲ, ಅವರು ಅನ್ಕಾನ್ಸಿಯಸ್ ಆಗಿಬಿಟ್ಟಿದ್ರು. ಉಸಿರಾಟ ತೊಂದರೆ ಆಗಿ ಅನ್ಕಾನ್ಸಿಯಸ್ ಆಗಿಬಿಟ್ಟಿದ್ರು. ಆ ಅನ್ಕಾನ್ಸಿಯಸ್ ಆಗಿರೋರನ್ನ ರೆಸ್ಕ್ಯೂ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ವಿ. ರೆಸ್ಕ್ಯೂ ಮಾಡಿ ಒಂದು 4 ಜನನ ಕಳಿಸ್ಕೊಟ್ವಿ. ಓಕೆ, ಇನ್ನು ಇಬ್ಬರು 3 ಜನ ಇದರಲ್ಲಿ. ಒಂದು ಲೇಡಿ ಪಾಪ ಗೇಟ್ ಮುಂದೆ ಅವರು ಬಿದ್ದೋಗಿದ್ರು. ಅವರು ಫುಲ್ಲಿ ಅನ್ಕಾನ್ಸಿಯಸ್ ಆಗಿ ಡೆತ್ ಕೋಸ್ ಅಂತಲೇ ಹೇಳ್ಬೋದು ಅದನ್ನು. ಸೊ ಅವ್ರು ಸತ್ತೋಗಿರ್ಬೋದು, ಮೇ ಬಿ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಸತ್ತೋಗಿರ್ತಾರೆ. ಮತ್ತು ಇನ್ನೊಂದು ಇಬ್ಬರು ಇಲ್ಲಿಂದ ಹೋಗ್ತಾ ಅಂತವೇ ಸತ್ತೋಗಿದ್ದಾರೆ. ಓಕೆನಾ, ನಾವು ಲಾಸ್ಟಲ್ಲಿ ಇಬ್ಬರು ತುಂಬಾ ಅನ್ಕಾನ್ಸಿಯಸ್ ಆಗಿದ್ರು. ಅವ್ರನ್ನ ಜೆಂಟ್ಸ್ನ ಒಬ್ಬರನ್ನ ಆಟೋದಲ್ಲಿ ಕಳ್ಸಿಕೊಟ್ಬಿಟ್ವಿ. ಇನ್ನೊಂದು ಒಬ್ಬರನ್ನ CPR ಮಾಡೋದಕ್ಕೆ ಟ್ರೈ ಮಾಡಿದ್ವಿ. CPR ಮಾಡಿದ್ರೆ ಅವರು ಸ್ಪಂದಿಸಿದ್ರು. ಇನ್ನೊಂದು ಸ್ವಲ್ಪ CPR ಮಾಡಿದರೆ ಅವರು ಉಸಿರಾಡೋದಕ್ಕೆ ಒಂದು ಸ್ವಲ್ಪ ಚೇತರಿಸ್ಕೊಳ್ಳುವ ಏನು ಪರ್ಸೆಂಟೇಜ್ ಜಾಸ್ತಿ ಇತ್ತು. ಬಟ್ ಆದರೆ ಪೊಲೀಸರು ಏನು ಮಾಡಿದ್ರು, ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕ್ರೌಡ್ ಜಾಸ್ತಿ ಆಗೋದು ಅಂತೇಳಿ ಯಾವುದೋ ಒಂದು ಪ್ರೈವೇಟ್ ವೆಹಿಕಲ್ಗೆ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಅನ್ಫಾರ್ಚುನೇಟ್ಲಿ ಸತ್ತೋಗಿದ್ದಾರೆ. ಸರ್, ಈಗ ಅಮ್ಮ ಮಗು ಇತ್ತು, ತಾಯಿ ಮುಂದೆನೇ ಮಗು ಸಾಯುವಂಥ ಸನ್ನಿವೇಶ ನೋಡಿದ್ರಿ. ಅಂದರೆ ಅತ್ಯಂತ ಕಷ್ಟಕರ ವಾತಾವರಣ. ಸಹಜವಾಗಿ ಅಂದ್ರೆ ಆ ಸಂದರ್ಭಕ್ಕೆ ಅದು ಸ್ಪಂದಿಸುವಂತ ರೀತಿ ಆಗ್ಲಿಲ್ಲ, ಹೇಗೆ ಅಂತ? ಅವ್ರ ತಾಯಿ ಗೊತ್ತಿಲ್ಲ, ಅವ್ರ ಮಗಳು ಕೆಳಗಡೆ ಬಿದ್ದೋಗಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಅವರು ಹಿಂದೆ ಉಳ್ಕೊಬಿಟ್ಟು ನಾವು ಹಿಂದೆ ಕಳಿಸ್ಬಿಟ್ಟಿದ್ವಿ. ಅವ್ರ ಮಗಳು ಬಿದ್ದೋಗಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಎಲ್ಲೋ ಕ್ರೌಡಲ್ಲಿ ಮಿಸ್ ಆಗಿದ್ದಾರೆ ಅನ್ಕೊಂಡಿದ್ದಾರೆ. ಸೊ ಯಾವಾಗ ನಾವು ಕ್ರೌಡನ್ನ ಕ್ಲಿಯರ್ ಮಾಡಿ ಎಲ್ಲರೂ ಲಿಫ್ಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಅವ್ರು ಒಬ್ರು ಕಂಡ್ರಲ್ಲ, ಅವಾಗ ಅವ್ರು ಓಡ್ಬೋದು ನನ್ನ ಮಗಳು ಅಂತೇಳಿ. ಸೊ ಆ ಒಂದು ಟೈಮಲ್ಲಿ ಎಲ್ಲರಿಗೂ ಹೃದಯ ತುಂಬಿ ಬರುತ್ತೆ. ಆ ಸಮಯದಲ್ಲಿ ಪಾಪ ಅವ್ರ ತಾಯಿ ಹೃದಯ ಹೇಗಾಗಿರ್ತೋ ಆಗೋದು ಗೊತ್ತಿಲ್ಲ. ಈ ಒಂದು ನೋವಿಂದ ಅವ್ರು ಎಷ್ಟು ಹೊರಗಡೆ ಬರೋದಕ್ಕೆ ಆ ದೇವರು ಶಕ್ತಿನ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಈಗ ಎಕ್ಸಾಕ್ಟ್ ಆಗಿ ಅಂದ್ರೆ 3 ಜನರ ಸಾವಿನ ಸನ್ನಿವೇಶ, ಅದು ಒಳಗಡೆ ಹೋಗ್ತಾ ಇದ್ರಿ, ನೀವು ಬಂದ್ರಿ. ಎಕ್ಸಾಕ್ಟ್ ಆಗಿ ಏನಾಯ್ತು ಆ ಟೈಮಲ್ಲಿ? ಯಾರಿಗೂ ಗೊತ್ತಾಗ್ಲಿಲ್ವಾ ಅವರ ಪ್ರಾಬ್ಲಮ್ ಅಲ್ಲಿದ್ದಾರೆ ಅಥವಾ ಏನೋ ಸಮಸ್ಯೆಲಿದ್ದಾರೆ ಅನ್ನೋಂಥದ್ದು, ಹೇಗೆ ಅಂತ? ಸರ್, ಈಗ ಅವ್ರು ಬಿದ್ದಿದ್ದಾರೆ, ಓಕೆನಾ, ಎಲ್ಲರದು ಕಾಲುಗಳು ಕೈಗಳೆಲ್ಲ ಮಿಕ್ಸ್ಡ್ ಅಪ್ ಆಗ್ಬಿಟ್ಟಿದೆ, ನುಲ್ಕೊಬಿಟ್ಟಿವೆ. ಸೊ ಒಬ್ಬರೊಬ್ರು ಬಿಡಿಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಮತ್ತೆ ಕ್ರೌಡ್ಗೆ ಅಲ್ಲಿ ಹತ್ರದಲ್ಲಿರೋರಿಗೆ ಅವ್ರನ್ನ ಟಚ್ ಮಾಡೋಕೆ ಹೋಗ್ತಲಿಕ್ಕೆ ಹಿಂದೆಗಡೆಯಿಂದ ಅವರು ಪ್ರೆಷರ್ ಆಗ್ತಿದ್ದಾರೆ, ತಳ್ತಾ ಇದ್ದಾರೆ ಮುಂದಕ್ಕೆ ಹೋಗೋದಕ್ಕೆ. ಯಾಕಂದ್ರೆ ಗೇಟ್ ಓಪನ್ ಇತ್ತು, ಒಳಗಡೆ ಹೋಗೋದಕ್ಕೆ ಅವರು ತಳ್ತಾ ಇದ್ದಾರೆ. ಸೊ ಹಿಂದೆ ಅವರು ಮುಂದಗಡೆ ಅವರು ಕೂಡ ಹೆಲ್ಪ್ ಮಾಡೋಕೆ ಅವರು ಕೂಡ ಅವ್ರು ಬಿದ್ದೋರ ಮೇಲೆ ಬೀಳ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಅವರು ಕೂಡ ಏನು ಮಾಡೋಕ್ಕಾಗಲಿಲ್ಲ. ಬಟ್ ನಾವು ಬಂದ ಮೇಲೆ ಏನು ಮಾಡಿದ್ವಿ ಅಂದರೆ ಎಲ್ಲರನ್ನೂ ಕ್ರೌಡನ್ನ ನಾವು ಒಂದು ಚೈನ್ ಮಾಡ್ಕೊಂಡ್ವಿ. ಎಲ್ಲ ನಾವೇನು ಪಬ್ಲಿಕ್ ನಾವೆಲ್ಲ ಹುಡುಗರು ಇದ್ವಿ, ಅವಾಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಚೈನ್ ಮಾಡಿ ಎಲ್ಲರೂ ಹಿಂದೆ ಕಳಿಸಿ ಅಂತ ಎಲ್ಲರೂ ಹಿಂದೆಗಡೆ ನೂಕಿ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಒಂದು 4-5 ಜನ ಮುಂದಗಡೆ ಬಿಟ್ಟು ಅವ್ರನ್ನ ಒಬ್ಬೊಬ್ಬರನ್ನಾಗಿ ಎತ್ಕೊಂಡಾದ್ಮೇಲೆ ನೋಡಿದ್ರೆ ಕೆಳಗಡೆ 3 ಜನ ಅನ್ಫಾರ್ಚುನೇಟ್ಲಿ ಫುಲ್ಲಿ ಅನ್ಕಾನ್ಸಿಯಸ್ ಆಗಿದ್ರು. ಸೊ ಅವ್ರು ಬದುಕುಳಿಯೋದಕ್ಕೆ ಚಾನ್ಸೇನೇ ಇಲ್ಲ. ಸೊ ನಮ್ಮ ಎದುರುಗಡೆ ಒಟ್ಟರ ಆ ಹುಡುಗಿ ಮಾತ್ರ ಡೆತ್ ಆಗಿದೆ. ಯಾಕಂದ್ರೆ ಪಲ್ಸ್ ನಾನು ನೋಡಿದೆ, ಪಲ್ಸ್ ಏನೂ ವರ್ಕ್ ಆಗ್ತಿರಲಿಲ್ಲ ಸರ್. ಈಗ ಮಗುನ ನೀವು ನೋಡಿದ್ರಿ, ಸೇವ್ ಮಾಡುವಂತ ಕೆಲಸ ಕೂಡ ಆಯ್ತು, ಪ್ರಯತ್ನ ಮಾಡಿದ್ರಿ. ಮಗುವಿನ ಸನ್ನಿವೇಶ ಹೆಂಗಿತ್ತು ಆ ಸಂದರ್ಭಕ್ಕೆ? ಎಲ್ಲ ಅವ್ರು ಅನ್ಕಾನ್ಸಿಯಸ್ ಆಗಿಬಿಟ್ಟು ಡೆತ್ ಕೋಸ್ ಅಂತಾನೆ ಹೇಳ್ಬೋದು, ಅವರು ಇಲ್ಲೇ ಸತ್ತೋಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರದ್ದು ಪಲ್ಸ್ ಏನು ವರ್ಕ್ ಆಗ್ತಿರಲಿಲ್ಲ, ಇನ್ನೊಬ್ರದ್ದು ಪಲ್ಸ್ ಏನು ವರ್ಕ್ ಆಗ್ತಿರಲಿಲ್ಲ. ಬಟ್ ಇಲ್ಲಿ ಒಂದು ಪಲ್ಸ್ ಇರುತ್ತೆ, ಓಕೆನಾ, ಚಿನ್ ಕೆಳಗಡೆ ಒಂದು ಪಲ್ಸ್ ಇರುತ್ತೆ. ಆ ಪಲ್ಸ್ ನೋಡಿದಾಗ ಅದು ಒಂದು ಸ್ವಲ್ಪ ಬ್ಲಿಂಕ್ ಆಗ್ತಿತ್ತು. ಆ ಬ್ಲಿಂಕ್ ಆಗಿದ್ದಕ್ಕೆ ಏನು ಮಾಡಿದೆ, CPR ಸ್ಟಾರ್ಟ್ ಮಾಡಿದಾಗ ಅವ್ರು ಒಂದು ಸ್ವಲ್ಪ ಅಂತ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಆ ಒಂದು ಸೌಂಡೇ ರೆಸ್ಪಾನ್ಸ್ ಆಗುವಂಥ ಫಸ್ಟು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಕಂಟಿನ್ಯೂ ಮಾಡಿದರೆ ಆಗ್ತಿತ್ತು. ಬಟ್ ಪೊಲೀಸರು ಏನು ಡಾಕ್ಟ್ರಾ ಬಿಡಿ, ಅವ್ರನ್ನ ಆಸ್ಪತ್ರೆಗೆ ಕಳಿಸ್ತೀವಿ ಬಿಡಿ, ಯಾವುದೋ ಪ್ರೈವೇಟ್. ನಾನು ಹೇಳಿದೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಆಂಬುಲೆನ್ಸ್ ಕರೆಸಿ, ಅವ್ರಿಗೆ ವೆಂಟಿಲೇಷನ್ ಅವಶ್ಯಕತೆ ಇದೆ, ವೆಂಟಿಲೇಷನ್ ಕೊಟ್ಟವ್ರು ಬದುಕೋತಾರೆ, ಅಲ್ಲಿವರೆಗೂ ನಾವು CPR ಮಾಡ್ತಾ ಇರ್ತೀವಿ ಅಂತೇಳಿ. ಅವ್ರು ಇಲ್ಲ ಇಲ್ಲಿ ಕಷ್ಟ ಆಗುತ್ತೆ, ನೀವು ಕಳಿಸ್ಬಿಡಿ ಅಂತ ಅವರೇ ಎತ್ತಿ ಕಾರ್ಗೆ ಹಾಕ್ಬಿಟ್ರು, ಕಳಿಸ್ಬಿಟ್ರು. ಬಟ್ ನಾವು ಅವ್ರ ಜೊತೆ ಹೋಗೋದಕ್ಕೆ ಆಗಲಿಲ್ಲ, ಬಿಕಾಸ್ ನಂಗೆ ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಹಾಸ್ಪಿಟಲ್ ಇದೆ, ಎಲ್ಲಿ ಹೋಗ್ತಾರೆ ಅಂತೇಳಿ. ಮತ್ತೆ ಇಲ್ಲಿ ಕಾನೂನಾತ್ಮಕವಾಗಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು ನಾವು ಎದುರ್ಬಿಟ್ವಿ ಸರ್.